ಧರ್ಮಸ್ಥಳ ಕೇಸ್ನಲ್ಲಿ ಕ್ಷಣಕ್ಕೊಂದು ಮಹಾ ಬೆಳವಣಿಗೆ, ಗೊಂದಲದ ಗೂಡಾಗ್ತಾ ಇದೆ ಧರ್ಮಸ್ಥಳ ಫೈಲ್ಸ್. ಇದೀಗ ಮತ್ತಿಬ್ಬರು ಹೊಸ ಸಾಕ್ಷಿಗಳು ಪ್ರತ್ಯಕ್ಷ. ಧರ್ಮಸ್ಥಳ ಕೇಸ್ನಲ್ಲಿ ಕ್ಷಣಕ್ಕೊಂದು ಮಹಾ ಬೆಳವಣಿಗೆ, ಗೊಂದಲದ ಗೂಡಾಗ್ತಾ ಇದೆ ಧರ್ಮಸ್ಥಳ ಫೈಲ್ಸ್. ಇದೀಗ ಮತ್ತಿಬ್ಬರು ಹೊಸ ಸಾಕ್ಷಿಗಳು ಪ್ರತ್ಯಕ್ಷ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಹೊಸ ಸಾಕ್ಷಿಗಳು. ಧರ್ಮಸ್ಥಳ ಪುರಂದರ ಗೌಡ, ತುಕಾರಾಮ್ ಗೌಡ ಪ್ರತ್ಯಕ್ಷ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು, ಅಲ್ಲಿದ್ದಂತಹ ವೇಳೆ ಮೃತದೇಹ ಹೂಳೋದನ್ನ ನೋಡಿದ್ದೇನೆ. ಹೀಗೆ ಹೂಳ್ತಿದ್ದಂತಹ ವ್ಯಕ್ತಿ ದೂರುದಾರನೇ ಆಗಿರಬಹುದು ಅಂತ ಹೇಳಿ ಡೌಟ್ ಇದೆ. ಒಂದಕ್ಕಿಂತ ಹೆಚ್ಚು ಜನರು ಶವವನ್ನ ಹೂಳೋದನ್ನ ನೋಡಿದ್ದೇನೆ. ಪಾಯಿಂಟ್ ನಂಬರ್ 1 ಮತ್ತು 13ರಲ್ಲಿ ಶವ ಹೂತಿದ್ದನ್ನ ಕಂಡಿದ್ದೇವೆ. ಹಿಂಗಂತ ಮಾಧ್ಯಮಗಳ ಬಳಿ ಹೇಳಿಕೊಂಡಿರುವಂತಹ ಪುರಂದರ ಗೌಡ, ಎಸ್ಐಟಿಗೆ ಅಗತ್ಯ ನೆರವು ನೀಡುವುದಾಗಿ ಹೇಳಿರುವಂತಹ ಪುರಂದರ ಗೌಡ. ಹಾಗಾದ್ರೆ ಪಾಯಿಂಟ್ ನಂಬರ್ 1 ಮತ್ತು 13ರಲ್ಲಿ ಏಕೆ ಸಿಕ್ಕಿಲ್ಲ ತಲೆ ಬುರುಡೆ? ಈ ಮೊದಲೇ ವ್ಯವಸ್ಥಿತವಾಗಿ ಸಾಕ್ಷ್ಯನಾಶವನ್ನು ಮಾಡಲಾಗಿದ್ಯಾ? ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡವನ್ನು ನಡೆಸ್ತಾ ಇರಬೇಕಾದ್ರೆ, ತನಿಖಾ ತಂಡ ಪರಿಶೀಲನೆಯನ್ನ ನಡೆಸ್ತಾ ಇರಬೇಕಾದ್ರೆ ಒಂದೊಂದೇ ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಮಹಾ ಸ್ಫೋಟಕ. ಇನ್ನೂ 2 ಸಾಕ್ಷಿಗಳು ಬಂದು ಕುಂತಿದ್ದಾವೆ. ನಾನು ನೋಡಿದ್ದೀನಿ, ಒಬ್ಬ ವ್ಯಕ್ತಿ ಹೂಳುವುದನ್ನ ನಾನು ನೋಡಿದ್ದೇನೆ. ಪಾಯಿಂಟ್ ನಂಬರ್ 1 ಮತ್ತು 13ರಲ್ಲಿ ಹೂತಾಕ್ತಾ ಇರೋದನ್ನ ನಾವು ನೋಡಿದ್ದೇವೆ. ನಮ್ದು ಅವಾಗ ಅಂಗಡಿ ಇತ್ತು, ಆ ಅಂಗಡಿ ಹತ್ರ ನಾವು ಕೂತ್ಕೊಂಡಿದ್ದಾಗ ಹಿಂಗೆ ಆಗಿದ್ದೆಲ್ಲ ನಾವು ನೋಡಿದ್ದೇವೆ. ಈ ಒಬ್ಬನೇ ವ್ಯಕ್ತಿ ಅಲ್ಲ, ಸಾಕಷ್ಟು ಜನರು ಬಂದು ಇಲ್ಲಿ ಹೂತ್ ಹಾಕಿದ್ದನ್ನ ನಾವು ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳಿ ಪುರಂದರ ಹಾಗೂ ಮತ್ತೋರ್ವ ವ್ಯಕ್ತಿ, ಪುರಂದರ ಗೌಡ ಹಾಗೂ ಮತ್ತೋರ್ವ ವ್ಯಕ್ತಿ ಎಸ್ಐಟಿ ತನಿಖಾ ತಂಡದ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಪುರಂದರ ಹಾಗೂ ತುಕಾರಾಮ್ ಅನ್ನುವಂಥವರು ಇಬ್ರು ಕೂಡ ಪ್ರತ್ಯಕ್ಷವಾಗಿರುವಂಥದ್ದು. ಹೊಸ ತಿರುವುಗಳು ಸಿಗ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಮಹಾ ತಿರುವನ್ನ ಪಡೆದುಕೊಳ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಿಲ್ಲ. ಅವರು ಹೇಳ್ತಾ ಇದ್ದಾರೆ, ಪುರಂದರ ಗೌಡ ಹಾಗೂ ತುಕಾರಾಮ್ ಗೌಡ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು, ಅಲ್ಲಿದ್ದಂತಹ ವೇಳೆಯಲ್ಲಿ ಮೃತದೇಹವನ್ನು ಹೂಳೋದನ್ನು ನಾನು ನೋಡಿದ್ದೇನೆ. ಹಿಂಗೆ ಹೂತಾಕಿದ್ದಂತಹ ವ್ಯಕ್ತಿ ದೂರುದಾರನೇ ಆಗಿರಬಹುದು ಎನ್ನುವಂತಹ ಡೌಟ್ ಇದೆ. ಒಂದಕ್ಕಿಂತ ಹೆಚ್ಚು ಜನರ ಶವವನ್ನು ಹೂಳೋದನ್ನು ನಾನು ಕಂಡಿದ್ದೇನೆ. ಪಾಯಿಂಟ್ ನಂಬರ್ 1 ಮತ್ತು 13ರಲ್ಲಿ ಶವ ಹೂತಿದ್ದನ್ನು ನಾವು ನೋಡಿದ್ದೇವೆ ಅಂತ ಹೇಳಿ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು. ಇವಾಗ್ಲೂ ಅದೇ ಮಾತು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ಬಂದು ಹೇಳೋದಲ್ಲ, ಎಸ್ಐಟಿ ತನಿಖಾ ತಂಡದ ಮುಂದೆ ಬಂದು ಹೇಳಬೇಕು. ನಾನು ಸಾಕ್ಷಿ ಹೇಳ್ತಾ ಇದ್ದೇನೆ. ಯಾವಾಗ ನಾನು ಆ ಒಂದು ಹೂಳುವಿಕೆಯನ್ನು ನೋಡಿದ್ದೇನೆ, ಯಾವ ವ್ಯಕ್ತಿಯದಾಗಿತ್ತು, ಈಗ ಮುಸುಕುದಾರನೇ ಆಗಿರಬಹುದು ಅಂತ ಹೇಳಿ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ. ಮುಸುಕುದಾರನ ಮುಖವನ್ನು ತೋರಿಸೋ ಹಾಗೆ ಇಲ್ಲ. ಆತನ ಸೆಕ್ಯೂರಿಟಿ ಇಶ್ಯೂಸ್ ಇಂದಾಗಿ ಆತನ ಮುಖವನ್ನ ತೋರಿಸ್ತಾ ಇಲ್ಲ, ಯಾರಿಗೂ ಕೂಡ ತೋರಿಸ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಕೂಡ ತೋರಿಸೋಕೆ ಆಗೋದಿಲ್ಲ. ಈಗ ಅವ್ರು ಹೇಳ್ತಾ ಇರೋದು ಮುಸುಕುದಾರಿಯೇ ಆಗಿರಬಹುದು ಅಂತ ಹೇಳಿ. ಆಗಿರಬಹುದು, ಆಗಿರದೇ ಇರಬಹುದು. ಸೊ ಪಾಸಿಬಿಲಿಟೀಸ್ ಇರುತ್ತೆ ಹೊರತು ಖಡಾಖಂಡಿತವಾಗಿ ಹೇಳಕ್ಕಾಗಲ್ಲ. ಇನ್ನೊಂದು ವೀಕ್ಷಕರೇ, ನಾನು ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. 1995ರಿಂದ 2014ರವರೆಗೆ ನಾನು ಹೂಳುವ ಕೆಲಸವನ್ನು ಮಾಡಿದ್ದೆ ಅಂತ ಹೇಳಿ ಅಪರಿಚಿತ ಬಂದು ಮಾತನಾಡ್ತಾನೆ. ಅಂದರೆ ಈಗ 2025, ಇಷ್ಟು ವರ್ಷಗಳ ಕಾಲ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯನಾ? ಆಯ್ತು, ಹೂತಿರುವಂತಹ ವ್ಯಕ್ತಿ ನೆನಪಿಟ್ಕೊಳ್ತಾನೆ. ಈಗ ಅಂಗಡಿಕಾರರ ನೆನಪಿಟ್ಕೊಳ್ಳೋಕೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಹಾಗೆ ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರು? ಈಗ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಆಯಿತು. ಆಗ ಅನಾಮಿಕ ಯಾರಿದ್ದಾನೆ ಆತ ಬಂದು ಕಂಡ ಕಡೆ ಎಲ್ಲ ಎಲ್ಲೆಲ್ಲಿತ್ತು ಏನೇನು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಲ್ಲಿ ಹೋಗಿ ಅಗಿಯೋ ಅಂತಹ ಕೆಲಸಗಳು ನಡೀತಾ ಇದೆ. ಇದಾಗಿದೆ. ಆ 13ನೇ 17 ಪಾಯಿಂಟ್ವರೆಗೂ ಅಗದ ಮೇಲೆ ಇವರು ಪ್ರತ್ಯಕ್ಷ ಆಗುವುದಕ್ಕೆ ಕಾರಣ ಏನು? ಇದು ಕೂಡ ಸಾರ್ವಜನಿಕರಲ್ಲಿ ಎದ್ದಿರುವಂಥ ಪ್ರಶ್ನೆ. ಇಷ್ಟು ದಿನ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿತ್ತಲ್ವಾ, ಅವಾಗ ಹುಡುಕ್ತಾ ಇತ್ತಲ್ಲ, ವಿಚಾರಣೆ ಮಾಡ್ತಾ ಇತ್ತಲ್ಲ, ಆಕೆ ಯಾಕೆ ಬಂದಿಲ್ಲ? ಈಗ ಯಾಕೆ ಪ್ರತ್ಯಕ್ಷ ಆದ್ರು? ಅಂಗಡಿ ಇತ್ತು ನಂದು ಅಂತ ಈಗ ಯಾಕೆ ಹೇಳಬೇಕಿತ್ತು? ಇದು ಕೂಡ ಪ್ರಶ್ನೆಯೇ ಆಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.